ಅವನ ಆರೋಪಿ ರವಿ ಪ್ರಸಾದ್ ರೆಡ್ಡಿ, ವಯಸ್ಸು ಸುಮಾರು 45 ವರ್ಷ, ಇಲ್ಲೇ ನಮ್ಮ ವಿನಾಯಕ ನಗರ ಅಂಥೇಳಿ ನಮ್ಮ ಹೆಬ್ಬಗೋಡಿ ಲಿಮಿಟ್ಸ್ ಇದ್ದಾರೆ. ಇವರು ಮೂಲತಃ ಆಂಧ್ರ ಪ್ರದೇಶ ಅನಂತಪುರ ಜಿಲ್ಲೆಯವರು. ಇಲ್ಲೊಂದು ವ್ಯಾಪಾರಸ್ಥ ಇದ್ದಾನೆ. ಅವನು ಸಾಲಗಾರರ ಹಾಗೆ ತುಂಬ ಈ ದುಡ್ಡು ಸಂಪಾದಿಸೋ ಉದ್ದೇಶಕ್ಕೋಸ್ಕರ ಈ 2 ವ್ಯಕ್ತಿಗಳನ್ನ ಕಿಡ್ನಾಪ್ ಮಾಡಿ, ಗೊತ್ತಿರೋರೆ, ಅದೇ ಬಾಲಪ್ಪ ಅವ್ರ ಮನೆಯಲ್ಲೇ ಇವರು ವಾಸ ಇರೋದು. ಮತ್ತು ಮೊನ್ನೆ ಕೊಲೆಯಾದಂಥ ಮಾದೇಶ್ ಅವನಿಗೂ ಸಹ ಇವನಿಗೆ ದುಡ್ಡಿನ ವ್ಯವಹಾರ ಎಲ್ಲ ಇರುತ್ತೆ. ದುಡ್ಡು ಕೇಳಿದಾಗ ಕೊಟ್ಟಿಲ್ಲ, ಇವ್ರ ಹತ್ರ ದುಡ್ಡೇ ಇದೆ ಅಂತ ಕಿಡ್ನ್ಯಾಪ್ ಮಾಡೋ ಸಂದರ್ಭದಲ್ಲಿ ಅವ್ರು ಯಾವಾಗ ರೆಸಿಸ್ಟೆನ್ಸ್ ತೋರಿಸ್ತಾರೆ ಮತ್ತು ಇವನ ಹೆಸರು ಎಲ್ಲಿ ಆಚೆ ಬರುತ್ತಂಥ ಉದ್ದೇಶಕ್ಕೆ ಐಡೆಂಟಿಟಿ ರಿವೀಲ್ ಆಗಬಾರ್ದು ಅಂಥೇಳಿ ಇಬ್ಬರನ್ನು ಮರ್ಡರ್ ಮಾಡಿದ್ದಾರೆ. ತನಿಖೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ, ತನಿಖೆ ಕೈಗೊಳ್ತಾರೆ. ಬಾಲಪ್ಪ ಅವರು ಮೂಲತಃ ಗೌರಿಬಿದನೂರವರು. ಇಲ್ಲಿ ಫ್ಯಾಬ್ರಿಕೇಷನ್ ವರ್ಕ್ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಇಂಡಸ್ಟ್ರಿ ಇಟ್ಕೊಂಡಿದ್ದಾರೆ, ನಮ್ಮ ಬಯೋಕಾನ್ ಹಿಂಭಾಗ. ಮತ್ತು ಒಂದು 40-50 ಮನೆ ಬಾಡಿಗೆ ಇಟ್ಟಿದ್ದಾರೆ. ಸುಸಂಸ್ಕೃತರು ಮತ್ತು ಒಳ್ಳೆಯವರು. ಮತ್ತು ದುಡ್ಡು ಕಷ್ಟದಲ್ಲಿದ್ದವ್ರಿಗೆ ಅಂಗಡಿಗಳಿಗೆ ಬಾಡಿಗೆ ಕೊಡೋದು ಮತ್ತು ಯೋಗ ಕ್ಲಾಸ್ ನಡೆಸೋದು ಎಲ್ಲ ಮಾಡ್ತಾಯಿದ್ದಾರೆ. ಸೊ ದುಡ್ಡಿರೋದನ್ನು ಗಮನಿಸಿದಂಥ ಅದೇ ಬಿಲ್ಡಿಂಗಲ್ಲಿಂಥ ಒಂದು ವ್ಯಕ್ತಿ ದುಡ್ಡುಗೋಸ್ಕರ ಇದು ಮಾಡಿದಂಥ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮುಂದಿನ ತನಿಖೆ ನಾವು ಕೈಗೊಳ್ತೀವಿ. ಸರ್, ಆರೋಪಿ ಹಿನ್ನೆಲೆ ಏನು ಸರ್? ಅಂದರೆ ಈ ಪ್ರಕರಣದಲ್ಲಿ ಇದ್ದ ಈ ಆರೋಪಿ ಇಲ್ಲ, ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. ಈಗ ಜಸ್ಟ್ ನಮಗೆ ಈಗ ಸಿಕ್ಕಿದ್ದಾನೆ. ಮುಂದಿನ ದಿನಗಳಲ್ಲಿ ನಾವು ತನಿಖೆ ಮಾಡ್ತೇವೆ. ಈ ಆರೋಪಿ ಕೊಲೆ ಮಾಡಿದ ದಿನ ಇಡೀ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಲ್ಲೂ ಬಾಡಿ ಇಟ್ಕೊಂಡು ಸುತ್ತಾಡಿಸ್ತಾ ಅಂತ ಹೇಳಿದ್ದೇನೆ. ಅದೇ ಇಲ್ಲ, ನಮಗಿನ್ನೂ ಯಾವುದು ಮಾಹಿತಿ ನಮಗೆ ಇನ್ನೂ ಗೊತ್ತಾಗಿಲ್ಲ. ಜಸ್ಟ್ ನಾವು ಇನ್ನೂ ಇಂಟ್ರಾಗೇಷನ್ ಮಾಡಬೇಕು. ಒಂದು ಕಮಿಂಗ್ ಡೇಸಲ್ಲಿ ನಾವು ತಿಳ್ಕೊತೀವಿ. ರವಿ ಆರೋಪಿ ಒಬ್ಬನೇ ಇದ್ದಾನೆ ಸರ್, ಯಾರಾದ್ರು ಇದ್ದಾರೆ? ಇನ್ನೂ ಈ ಕಿಡ್ನಾಪ್ ಸಂಬಂಧಪಟ್ಟಂಗೆ ಇನ್ನೂ ಯಾರ್ಯಾರು ವ್ಯಕ್ತಿಗಳಿದ್ದಾರೆ ಅನ್ನೋದನ್ನು ನಾವು ಇನ್ನೂ ಅವನ ಸ್ಟೇಟ್ಮೆಂಟಲ್ಲಿ ತಿಳ್ಕೊಬೇಕಾಗಿದೆ. ನಮಗೆ ಟೈಮ್ ಸಿಕ್ಕಿಲ್ಲ. ದೆನ್ ನೆಕ್ಸ್ಟ್ ಈಗ ಅವನ ಕಸ್ಟಡಿಗೆ ತಗೊಂಡು ಮತ್ತು ನಮ್ಮ ತನಿಖೆಯಲ್ಲಿ ಏನು ಟೆಕ್ನಿಕಲ್ ಆಧಾರಗಳಿದೆ ಅದನ್ನು ನೋಡ್ಕೊಂಡು ತಗೊಂಡು ಯಾರಾದಿದ್ದರೆ ಅದನ್ನು ನಾವು ಮುಂದೆ ಎಷ್ಟು ಜನ ಆರೋಪಿ ಸೆಕ್ಯೂರ್ ಆಗಿದೆ? ಈಗ ಓನ್ಲಿ 1 ಪರ್ಸನ್ ಮಾತ್ರ ಈ 2 ಕೇಸಲ್ಲಿ ಒಬ್ಬರನ್ನೇ ಅರೆಸ್ಟ್ ಮಾಡಿದ್ರು. ಅಲ್ಲ, ಇವನು ವೆಜಿಟೇಬಲ್ ವೆಂಡರ್ ಅಂತೆ. ಅವನು ನಿನ್ನೆ ಕೂಡ ವೆಜಿಟೇಬಲ್ಸ್ನ ಸಪ್ಲೈ ಮಾಡಿದ್ದ ಅಂತೇಳಿ. ಇಲ್ಲ, ನಮಗೆ ಮಾಹಿತಿ ಇಲ್ಲ. ದೆನ್ ನಾವು ತಿಳ್ಕೊತೀವಿ. ಒಬ್ಬರು ನಮ್ಮ ಪೊಲೀಸ್ ಪೇದೆಗೆ ಮತ್ತು ನಮ್ಮ ಪೊಲೀಸ್ ಪೇದೆ ಅಶೋಕ್ಗೆ ಕೈಗೆ ಎಡಗೈಗೆ ಗಾಯ ಆಗಿದೆ ಡ್ರ್ಯಾಗರಿಂದ. ಮತ್ತು ಯಾರು ಆರೋಪಿಗಿದ್ದಾರೆ ಅವ್ರನ್ನ ರಕ್ಷಣೆ ಮಾಡೋದ ಉದ್ದೇಶದಲ್ಲಿ 2 ಕಾಲಿಗೆ ಗುಂಡು ಹಾರಿಸಿದೆ.